ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾವುದೇ ರೀತಿಯ ನರುಲಿ ಇರಲಿ, ನರಹುಳಿ ಇರಲಿ, ಇಲ್ಲ ನೀರುಳ್ಳಿ ಇರಲಿ, ಇಲ್ಲ ಚಿಮುಕ್ಲು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಪರ್ಫೆಕ್ಟಾಗಿ ಹೇಳಬೇಕು ಅಂದರೆ ಇಂಗ್ಲೀಷ್ನಲ್ಲಿ ಸ್ಕಿನ್ ಟ್ಯಾಗ್ ಅಂತ ಹೇಳ್ತಾರೆ. ಇದನ್ನು ತೆಗೆದುಹಾಕೋದು ತುಂಬಾ ಈಸಿ. ಅದರಲ್ಲೂ ನಿಮಗಿವತ್ತು ಹೇಳುವಂತಹ ಮನೆಮದ್ದುಗಳ ಮುಖಾಂತರ ಈಸಿಯಾಗಿ ನೀವು ಯಾವುದೇ ರೀತಿಯ ನೋವಿಲ್ಲದೆ ನರುಳಿನ ತೆಗೆದುಹಾಕ್ಬೋದು. ಹೌದು ಫ್ರೆಂಡ್ಸ್, ಈ ಸ್ಕಿನ್ ಟ್ಯಾಗ್ ಅನ್ನೋದು ಒಂದು ಸ್ವಲ್ಪ ನಮಗೆ ಕಿರಿಕಿರಿ ಅನಿಸ್ತಾ ಇರುತ್ತೆ. ಕುತ್ತಿಗೆ ಭಾಗದಲ್ಲಾಗಲಿ ಇಲ್ಲ ಮುಖದ ಯಾವುದೇ ಭಾಗದಲ್ಲಿದ್ರೂ ಕೂಡ ಅದನ್ನು ನಾವು ತೆಗಿಬೋದು. ಕೆಲವರಿಗೆ ಕಂಕುಳ ಭಾಗದಲ್ಲಾಗಲಿ ಇಲ್ಲ ಹೊಟ್ಟೆ ಭಾಗದಲ್ಲಿರುತ್ತೆ. ಯಾವುದೇ ಭಾಗದಲ್ಲಿದ್ದರೂ ಕೂಡ ನರುಳಿನ ನಾವು ಈಸಿಯಾಗಿ ತೆಗೆದುಹಾಕ್ಬೋದು. ನಿಮಗೆ ಫಸ್ಟ್ ಸಲ ನರುಳಿ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಮನೆಮದ್ದು ಮಾಡಿಬಿಡಬೇಕು. ನೀವು ಹಾಗೆ ಅಲ್ಲಿ ಬಿಟ್ಕೊಂಡ್ರೆ ಮತ್ತೆ ಅದನ್ನು ಮುಟ್ಟಿ ಇನ್ನೊಂದು ಭಾಗದಲ್ಲಿ ಮುಟ್ಟಿದರೂ ಕೂಡ ಅದು ಸ್ಪ್ರೆಡ್ ಆಗುವಂಥ, ಅಂದರೆ ಬೇರೆ ಕಡೆ ಮತ್ತೆ ಹುಟ್ಟುವಂಥ ಚಾನ್ಸಸ್ ಇರುತ್ತೆ. ಈ ನರುಳಿಗೋಸ್ಕರ ನಾವೇನು ಹೆದರಬೇಕಾಗಿಲ್ಲ. ಅದು ಒಂದು ಸ್ಕಿನ್ನಿಂದ ಸ್ವಲ್ಪ ಎಕ್ಸ್ಟ್ರಾ ಬೆಳೆದಿರುವಂಥ ಪಾರ್ಟ್ಸ್ ಅಷ್ಟೇ. ಈ ನರುಳಿ ಅನ್ನೋದು ಕೆಲವೊಬ್ಬರಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಇರ್ಬೋದು, ಇನ್ನೊಂದು ಸ್ವಲ್ಪ ಕೆಂಪು ಕಲರ್ ಇರ್ಬೋದು, ಆದರೆ ಮಚ್ಚೆ ನರುಳಿ ಆಗೋದಿಲ್ಲ. ಸ್ಕಿನ್ ಟ್ಯಾಗ್ ಅಂದರೆ ಸ್ಕಿನ್ನಿಗೆ ಅಂಟ್ಕೊಂಡಿರೋದನ್ನೇ ನರುಳಿ ಅಂತ ಹೇಳಿ ಕರೀತಾರೆ. ಇವತ್ತು ಹೇಳುವಂಥ ಸೂಪರ್ ಆದಂಥ ಮನೆಮದ್ದುಗಳನ್ನು ಮಾಡೋದ್ರಿಂದ 100% ನರುಳಿ ಉದುರೋಗುತ್ತೆ. ಹಾಗಾದರೆ ಇನ್ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ಮೇಡಮ್ ನರುಳಿಗೆ ಮನೆಮದ್ದನ್ನು ತಿಳಿಸಿ ಅಂತೇಳಿ. ನಿಮ್ಮೆಲ್ಲರ ಬೇಡಿಕೆಗೆ ಅನುಸಾರವಾಗಿ ಈ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಇನ್ನೂ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಫಸ್ಟ್ ಹೋಮ್ ರೆಮಿಡಿ ಅಂತ ಅಂದರೆ ನೋಡಿ, ಎಲ್ಲರ ಮನೇಲೂ ಸೋಡಾ ಪುಡಿ ಇದ್ದೇ ಇರುತ್ತಲ್ವ. ಅಂದರೆ ನಾವು ಇಡ್ಲಿಗೆ ದೋಸೆಗೆಲ್ಲ ಉಪಯೋಗಿಸ್ತೀವಲ್ಲ, ಅದೇ ಸೋಡಾ ಪುಡಿನ ನಾವು ಇಲ್ಲಿ 1 ಚಿಟಿಕೆಯಷ್ಟು ಸೋಡಾ ಪುಡಿನ ತೊಗೊಂಡಿದ್ದೀವಿ ನೋಡಿ. ಈ ವಿಧಾನ ಮಾಡಲಿಕ್ಕೆ ನೀವು ಆದಷ್ಟು ಸ್ಟೀಲಿನ ಸ್ಪೂನ್ ಆಗಲಿ ಇಲ್ಲ ಪ್ಲೇಟ್ ಆಗಲಿ ತೊಗೊಳ್ಳಿ. ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ. ಯಾಕಂದರೆ ಇಲ್ಲಿ ಇನ್ನೂ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ಅದು ಸುಣ್ಣ. ಅಲ್ಲಿ ಸ್ವಲ್ಪ ರಿಯಾಕ್ಷನ್ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇದಕ್ಕೆ 1 ರಿಂದ 2 ಹನಿ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ. ಸೋಡಾ ಪುಡಿ ಕೂಡ ಸ್ಕಿನ್ ಟ್ಯಾಗ್ ರಿಮೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಸುಣ್ಣ ಕೂಡ ಸ್ಕಿನ್ ಟ್ಯಾಗನ್ನು ಬುಡದಿಂದ ಅದು ಸಪ್ರೇಟ್ ಮಾಡಲಿಕ್ಕೆ, ನಮ್ಮ ಚರ್ಮಕ್ಕೆ ಅಂಟ್ಕೊಂಡಿರುತ್ತಲ್ಲ ಅದನ್ನು ಸಪ್ರೇಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ಈ 3 ಪದಾರ್ಥವನ್ನು ಸ್ವಲ್ಪ ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕೈಯಿಂದ ಮಿಕ್ಸ್ ಮಾಡಬೇಡಿ. ಮತ್ತು ಸ್ಟೀಲಿನ ಸ್ಪೂನನ್ನು ಇಲ್ಲ ಯಾವುದಾದ್ರು ಕಡ್ಡಿ ಇದ್ದರೆ, ಮರದ ಕಡ್ಡಿ ಇರುತ್ತಲ್ಲ ಅದರಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಸ್ಕಿನ್ ಟ್ಯಾಗ್ ಯಾವ ಭಾಗದಲ್ಲಿದೆ ಅದನ್ನು ನೋಡಿಬಿಟ್ಟು ನೋಡಿ, ನಾನು ಇಲ್ಲಿ ಹ್ಯಾಂಡಿಗೆ ಅಪ್ಲೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಈ ಥರ ಟೂತ್ಪಿಕ್ ಆದರೂ ಪರವಾಗಿಲ್ಲ, ಒಂದು ಡಾಟ್ ಇಡಬೇಕಾಗತ್ತೆ ನಾವು. ನೋಡಿ, ಸ್ವಲ್ಪ ಟೂತ್ಪಿಕ್ಕಿಂದ ನಾವು ಮಾಡಿದಂಥ ಒಂದು ಮನೆಮದ್ದನ್ನು ಈ ಥರ ಎಲ್ಲಿ ಸ್ಕಿನ್ ಟ್ಯಾಗ್ ಇದೆ ಆ ಸ್ಕಿನ್ ಟ್ಯಾನ್ ಬುಡಕ್ಕೆ ನಾವು ಇದನ್ನು ಅಪ್ಲೈ ಮಾಡಬೇಕು. ಈ ರೀತಿ ನೋಡಿ, ಅಕ್ಕಪಕ್ಕ ಬೇರೆ ಯಾವ ಜಾಗದಲ್ಲೂ ನೀವು ಇದನ್ನು ಟಚ್ ಮಾಡಲಿಕ್ಕೆ ಕೂಡ ಹೋಗಬೇಡಿ, ಕಪ್ಪಾಗಿಬಿಡುತ್ತೆ. ಯಾಕಂದರೆ ಇದರಲ್ಲಿ ಸುಣ್ಣ ಹಾಕಿರ್ತೀವಲ್ಲ, ಅಲ್ಲಿ ಸ್ವಲ್ಪ ಕಪ್ಪಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲಿ ಸ್ಕಿನ್ ಟ್ಯಾಗ್ ಇದೆ ಆ ಸ್ಕಿನ್ ಟ್ಯಾನಿನ ಮೇಲೆ ಮತ್ತು ಬುಡಕ್ಕೆ ತಾಗುವ ಹಾಗೆ ನೀವು ಈ ಮನೆಮದ್ದನ್ನು ನೀವು ಅಲ್ಲಿ ಹಚ್ಚಬೇಕು. ಈ ರೀತಿ ನೀವು ಬೆಳಗ್ಗೆ ಒಂದು ಸಲ, ನಿಮಗೆ ಟೈಮ್ ಇಲ್ಲ ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ಥರ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಡಿ, ಒಂದು 5 ರಿಂದ 10 ನಿಮಿಷ ಬಿಡಿ. ಇದೇ ರೀತಿ ನೀವು ಡೈಲಿ 2 ಟೈಮ್ಸ್ ಅಪ್ಲೈ ಮಾಡಿ. 1 ರಿಂದ 2 ದಿವಸದೊಳಗೆ ಇದು ಉದುರು ಹೋಗುತ್ತೆ. ಒಂದು ವೇಳೆ ಉದುರಲಿಲ್ಲ ಅಂದರೆ ಇನ್ನೂ 2 ದಿವಸ ಕಂಟಿನ್ಯೂ ಮಾಡಿ. ಅಂದರೆ ಕೆಲವೊಂದು ಸಲ ಸ್ಕಿನ್ ಟ್ಯಾಗ್ ಸ್ವಲ್ಪ ದಪ್ಪ ಸೈಜಲ್ಲಿ ಇರುತ್ತಲ್ಲ, ಅದು ಟೈಮ್ ತಗೊಳುತ್ತೆ. ಇವಾಗ ಇನ್ನೊಂದು ವಿಧಾನವನ್ನು ಹೇಳ್ತೀನಿ, ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದೆಲ್ಲ ಹಳೆ ಕಾಲದ ವಿಧಾನ ಇದು. ಅಂದರೆ ಎಲ್ಲರ ಮನೆಯಲ್ಲೂ ಬೆಳ್ಳುಳ್ಳಿ ಅಂತ ಇದ್ದೇ ಇರುತ್ತಲ್ವ. 1 ಎಸಳು ಬೆಳ್ಳುಳ್ಳಿ ತಗೊಳ್ಳಿ. ಈ ಬೆಳ್ಳುಳ್ಳಿಯಲ್ಲಿ ತುಂಬಾ ಔಷಧಿ ಗುಣ ಇದೆ. ಕೆಲವರಿಗೆ ತುಂಬ ಹುಳುಕಡ್ಡಿ ಆಗ್ತಾ ಇರುತ್ತೆ, ಅಂದರೆ ತುಂಬ ಹಿಚ್ಚಿಂಗ್ ಆಗ್ತಾ ಇರುತ್ತೆ, ಅದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಅಂಥವರಿಗೆ ನೀವು ಡೈಲಿ ಬೆಳ್ಳುಳ್ಳಿನ ಒಂದು 3 ರಿಂದ 4 ದಿನ ಅಪ್ಲೈ ಮಾಡಿ ಆ ಜಾಗಕ್ಕೆ ಬೆಳ್ಳುಳ್ಳಿ ರಸವನ್ನು. ಎಷ್ಟು ಬೇಗ ಹುಳುಕಡ್ಡಿ ಕಡಿಮೆ ಆಗುತ್ತೆ ಅಂತ ಹೇಳಿ. ಇವಾಗ ನೋಡಿ, 1 ಎಸಳು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ಥರ ಜಜ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಈ ಬೆಳ್ಳುಳ್ಳಿನ, ಇಡೀ ಜಜ್ಜಿದಂಥ ಬೆಳ್ಳುಳ್ಳಿನ ನಿಮಗೆ ಎಲ್ಲಿ ಸ್ಕಿನ್ ಟ್ಯಾಗ್ ಇದೆ, ಒಂದು ವೇಳೆ 5-6 ಕಡೆ ಇತ್ತು ಅಂದರೆ ಇನ್ನೊಂದೆರಡು ಬೆಳ್ಳುಳ್ಳಿ ತೊಗೊಳ್ಳಿ. ಈ ಥರ ಜಜ್ಜಿ ನೋಡಿ, ಆ ಪ್ಲೇಸಲ್ಲಿ ಇದನ್ನು ಇಡಬೇಕು.
ಹೀಗೆ ಇಟ್ಟಾದಮೇಲೆ ನೀವು ಯಾವುದಾದ್ರು ಒಂದು ಬಟ್ಟೆನ ಅದಕ್ಕೆ ಕಟ್ಬೋದು, ಇಲ್ಲ ಈ ಥರದ ಪ್ಲಾಸ್ಟರ್ ಇದ್ದರೆ ಅಂದರೆ ಹ್ಯಾಂಡ್ ಪ್ಲಾಸ್ಟರ್ ಸಿಗುತ್ತಲ್ಲ ಅದಿದ್ದರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ನೋಡಿ ಈ ರೀತಿ ಎಲ್ಲಿ ಸ್ಕಿನ್ ಟ್ಯಾಗ್ ಆಗಿದೆ, ನರೋಲಿ ಆಗಿದೆ ಆ ಭಾಗದಲ್ಲಿ ನೋಡಿ ಈ ಥರ ಬೆಳ್ಳುಳ್ಳಿ ಇಟ್ಬಿಟ್ಟು ನೀಟಾಗಿ ಪ್ಲಾಸ್ಟರಿಂದ ಕ್ಲೋಸ್ ಮಾಡಿಬಿಡಿ ಟೈಟಾಗಿ. ನೋಡಿ ಈ ರೀತಿ ಬೆಳ್ಳುಳ್ಳಿ ಅಲ್ಲೇ ಉಳಿಯುತ್ತೆ. ಬೆಳ್ಳುಳ್ಳಿ ರಸ ಸ್ಕಿನ್ ಟ್ಯಾಗಿಗೆ ತಾಗಿ ಅದು ರಿಮೂವ್ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಈ ರೀತಿ ನೀವು 2 ದಿವಸ ಹಾಗೆ ಇಟ್ಕೊಂಡ್ರೆ ಇಮಿಡಿಯೇಟ್ ಆಗಿ ಸ್ಕಿನ್ ಟ್ಯಾಗ್ ಉದುರೋಗುತ್ತೆ. ಒಂದು ವೇಳೆ ಆಗಿಲ್ಲ ಅಂದರೆ ಮತ್ತೆ 1-2 ದಿವಸ ಹೊಸ ಬೆಳ್ಳುಳ್ಳಿ ರಸವನ್ನು ಮತ್ತೆ ಇಟ್ಟು ಮತ್ತೆ ಪ್ಲಾಸ್ಟರ್ ಆಗಲಿ ಬಟ್ಟೆ ಆಗಲಿ ಕಟ್ಟಿ ಅದು ಉದುರು ಹೋಗಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ಇನ್ನೊಂದು ವಿಧಾನವನ್ನು ನೀವು ಫಾಲೋ ಮಾಡ್ಬೋದು, ಇದು ತುಂಬಾ ಈಸಿ. ಆ್ಯಪಲ್ ಸಿಡರ್ ವಿನಿಗರ್ ಅಂತ ಹೇಳಿ ಮನೇಲಿದ್ರಂತೂ ಈಸಿ ಆಗುತ್ತೆ, ಇಲ್ಲಾಂದರೆ ಮಾರ್ಕೆಟಲ್ಲಿ ನಿಮ್ಗೆ ಸಿಗುತ್ತೆ ಆ್ಯಪಲ್ ಸಿಡರ್ ವಿನೆಗರ್ ಕೊಡ್ರಿ ಅಂದರೆ ಕೊಡ್ತಾರೆ. ಅದನ್ನು ನೀವು ಈ ಥರ ಒಂದು ಸ್ವಲ್ಪ ನೋಡಿ ಈ ಥರ ಯಾವುದಾದ್ರು ಬಡ್ಸ್ ಇಲ್ಲಾಂದರೆ ಕಾಟನಿಂದ 1-2 ಹನಿ ಆಗೋಷ್ಟು ಆ ಸ್ಕಿನ್ ಟ್ಯಾಗಿನ ಮೇಲೆ ನೀವು ಅಪ್ಲೈ ಮಾಡಬೇಕು. ನೋಡಿ ಈ ಥರ ಡೈಲಿ ಒಂದು 3-4 ಸಲ ನೀವು ಎಲ್ಲಿ ಸ್ಕಿನ್ ಟ್ಯಾಗ್ ಇದೆ ಆ ಪ್ಲೇಸಿಗೆ ನೋಡಿ ಈ ಥರ ಅಪ್ಲೈ ಮಾಡಬೇಕು. ಈ ರೀತಿ ಮಾಡೋದ್ರಿಂದ 1-2-3 ದಿವಸದಲ್ಲೇ ಸ್ಕಿನ್ ಟ್ಯಾಗ್ ಉದುರು ಹೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಕಿನ್ ಟ್ಯಾಗ್ ಅಥವಾ ನರಹುಲಿಯನ್ನು ನಾವು ಮನೆಮದ್ದು ಮಾಡೋದರ ಮೂಲಕ ತೆಗೆದು ಹಾಕ್ಬೋದು ಅಂತ ಹೇಳಿ. ಫ್ರೆಂಡ್ಸ್, ನಾನು ಹಲವಾರು ಮನೆಮದ್ದುಗಳನ್ನು ಹೇಳಿದ್ದೀನಿ. ಅಂದರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ನಮ್ಮ ಅಜ್ಜಿ ಮಾಡುವಂತಹ ಮನೆಮದ್ದುಗಳನ್ನು ನಿಮಗೆ ನಾನು ತಿಳಿಸಿದ್ದೀನಿ. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಇನ್ನು ನಿಮಗೆ ಯಾವ ಯಾವ ವಿಷಯದ ಮೇಲೆ ಮನೆಮದ್ದುಗಳನ್ನು ಹೇಳಬೇಕು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಯಾರು ನನ್ನ ಚಾನಲ್ನ ಇನ್ನೂ ನೋಡ್ತಾ ಇಲ್ಲ, ತುಂಬ ಜನ ಹೇಳ್ತಾ ಇದ್ರು ಮೇಡಮ್ ನಿಮ್ಮ ನೋಟಿಫಿಕೇಷನ್ ನಮಗೆ ತಲುಪ್ತಾ ಇಲ್ಲ ಅಂತೇಳಿ. ಪ್ಲೀಸ್ ಒಂದು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಿ. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.